ಸ್ನೇಹಿತರೆ, ನೀವು ಅಥವಾ ನಿಮ್ಮ ಕುಟುಂಬದವರು ಆಸ್ಪತ್ರೆಗೆ ಸೇರಿದಾಗ ವೈದ್ಯರು ಬರೆದುಕೊಡುವ ಆ ಒಂದು ಜೀವ ಉಳಿಸುವ ಇಂಜೆಕ್ಷನ್ ಅನ್ನ ನೀವು ಪೂರ್ಣ ನಂಬಿಕೆಯಿಂದ ತರ್ತೀರಿ ಅಲ್ವಾ? ಆದರೆ ಆ ಇಂಜೆಕ್ಷನ್ ನಿಮ್ಮ ಪ್ರಾಣ ಉಳಿಸೋದರ ಬದಲು ನಿಮ್ಮನ್ನ ಸಾವಿನ ಮಡಿಲಿಗೆ ತಳ್ಳುವ ವಿಷ ಆಗಿದ್ದರೆ? ಹೌದು, ಕಣ್ಣಿಗೆ ಕಾಣದ ಯಮನಂತೆ ನಮ್ಮ ಸುತ್ತಲೇ ಇಂತಹ ಕ್ರೂರ ದಂಧೆಗಳು ನಡೀತಾ ಇದೆ. ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಚುಚ್ಚಲಾಗ್ತಾ ಇದ್ದ ಇಂಜೆಕ್ಷನ್ಗಳು ಅಸಲಿಗೆ ಜೀವ ರಕ್ಷಕಗಳಲ್ಲ, ಬದಲಿಗೆ ಕೇವಲ ಶೂನ್ಯ ಶಕ್ತಿಯುಳ್ಳ ನಕಲಿ ದ್ರವಗಳಾಗಿದ್ದವು. ನಿಮ್ಮ ಜೀವದ ಜೊತೆ ಆಟವಾಡುತ್ತಿದ್ದ ಈ ಬೃಹತ್ ಜಾಲ ಈಗ ಬಯಲಾಗಿದೆ. ಬೆಂಗಳೂರಿನ ಹೊರವಲಯದಲ್ಲಿ ನಡೆದ ಆ ಒಂದು ರಹಸ್ಯ ದಾಳಿ ಇಡೀ ದೇಶದ ವೈದ್ಯಕೀಯ ಲೋಕವನ್ನೇ ನಡುಗಿಸಿದೆ. ಕೇವಲ 5 ಕೋಟಿ ರೂಪಾಯಿಗಳ ವ್ಯವಹಾರ ಅಲ್ಲ ಇದು. ಸಾವಿರಾರು ಜನರ ಅಮೂಲ್ಯ ಪ್ರಾಣಗಳ ಜೊತೆ ನಡೆದ ಕ್ರೂರ ನರಮೇಧ. ಇತ್ತೀಚೆಗೆ ಬೆಂಗಳೂರು ಗ್ರಾಮಾಂತರದ ಬಿಡದಿಯಲ್ಲಿ ನಡೆದ ದಾಳಿಯೊಂದು ಇಡೀ ರಾಜ್ಯ ಬೆಚ್ಚಿ ಬೀಳುವಂತೆ ಮಾಡಿದೆ. ಬರೋಬ್ಬರಿ 5 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಮತ್ತು ಅವಧಿ ಮುಗಿದ ಔಷಧಿಗಳನ್ನು ಮರುಪ್ಯಾಕ್ ಮಾಡ್ತಾ ಇದ್ದ ಬೃಹತ್ ದಂಧೆಯನ್ನ ನಮ್ಮ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಹಾಗಾದ್ರೆ ಏನಿದು ಘಟನೆ? ಇದರ ಹಿಂದೆ ಅಡಗಿರುವ ಆ ಅಂತಾರಾಷ್ಟ್ರೀಯ ಮಾಸ್ಟರ್ ಮೈಂಡ್ ಯಾರು? ನಿಮ್ಮ ಮನೆಯಲ್ಲಿರುವ ಔಷಧಿ ಅಸಲಿಯೇ ಅಥವಾ ನಕಲಿಯೇ ಎಂದು ನೀವು ಹೇಗೆ ಕಂಡು ಹಿಡಿಯಬೇಕು? ಎಲ್ಲವನ್ನ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈ ಕತೆ ಆರಂಭವಾಗುವುದು ಬೆಂಗಳೂರಿನಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವ ಬಿಡದಿ ಎಂಬ ಪ್ರಶಾಂತವಾದ ಪ್ರದೇಶದಲ್ಲಿ. ಸಾಮಾನ್ಯವಾಗಿ ಬಿಡದಿ ಅಂದ ತಕ್ಷಣ ನಮಗೆ ನೆನಪಾಗೋದು ರುಚಿಕರವಾದ ತಟ್ಟೆ ಇಡ್ಲಿ ಮತ್ತು ಕೈಗಾರಿಕಾ ಪ್ರದೇಶಗಳು. ಆದರೆ ಇದೇ ಬಿಡದಿಯ ನಿರ್ಜನ ಪ್ರದೇಶದಲ್ಲಿದ್ದ ಒಂದು ಫಾರ್ಮ್ ಹೌಸ್ನಲ್ಲಿ ಯಾರಿಗೂ ಅನುಮಾನ ಬಾರದಂತೆ ದಿನನಿತ್ಯ ಕೋಟ್ಯಾಂತರ ರೂಪಾಯಿಗಳ ನಕಲಿ ಜಾಲ ಕಾರ್ಯಾಚರಿಸ್ತಾ ಇತ್ತು. ಈ ನಕಲಿ ಜಾಲದ ಸಂಚು ಎಷ್ಟೊಂದು ಭೀಕರವಾಗಿತ್ತೆಂದರೆ ನೂರಾರು ಆಸ್ಪತ್ರೆಗಳಿಗೆ ಇವರ ನಕಲಿ ಔಷಧಿಗಳು ಸರಬರಾಜಾಗುತ್ತಿದ್ದವು. 2026ರ ಆಗಸ್ಟ್ 18ರಂದು ಕರ್ನಾಟಕ ಆಹಾರ ಸುರಕ್ಷತೆ ಮತ್ತು ಜಾಗೃತ ದಳದ ಅಧಿಕಾರಿಗಳಿಗೆ ಒಂದು ಅನಾಮಧೇಯ ಕರೆ ಬರುತ್ತೆ. ಆ ಒಂದು ಫೋನ್ ಕರೆಯಲ್ಲಿ ಇದ್ದ ಮಾಹಿತಿ ಇಡೀ ಇಲಾಖೆಯನ್ನೇ ಬೆಚ್ಚಿ ಬೀಳಿಸುತ್ತೆ. ಆ ಮಾಹಿತಿ ಸಿಕ್ಕ ತಕ್ಷಣ ಅಧಿಕಾರಿಗಳ ತಂಡ ಕಾರ್ಯಪ್ರವೃತ್ತವಾಗುತ್ತೆ. ಆಗಸ್ಟ್ 18ರ ತಡರಾತ್ರಿ ಇಡೀ ತಂಡ ಗುಟ್ಟಾಗಿ ಆ ಸ್ಥಳಕ್ಕೆ ಕಾರ್ಯಾಚರಣೆಗಾಗಿ ಹೊರಡುತ್ತೆ. ಬಿಡದಿಯ ಕುರುಬರ ಕೇರನ ಹಳ್ಳಿಯ ನಂಬರ್ 34ರ ಫಾರ್ಮ್ ಹೌಸ್. ಆಗಸ್ಟ್ 18ರಂದು ಅಧಿಕಾರಿಗಳ ತಂಡ ಅಲ್ಲಿಗೆ ತಲುಪಿದಾಗ ಇಡೀ ಫಾರ್ಮ್ ಹೌಸ್ ಶಾಂತವಾಗಿತ್ತು. ಆದರೆ ಒಳಗಿನಿಂದ ಸಣ್ಣದಾಗಿ ಯಂತ್ರಗಳ ಸದ್ದು ಕೇಳಿಬರ್ತಾ ಇತ್ತು. ಇಲಾಖೆಯ ಅಧಿಕಾರಿಗಳು ಯಾವುದೇ ಮುನ್ಸೂಚನೆ ನೀಡದೆ ಏಕಾಏಕಿ ಫಾರ್ಮ್ ಹೌಸ್ನ ಒಳಗೆ ನುಗ್ತಾರೆ. ಅಲ್ಲಿ ಅವರು ಕಂಡ ದೃಶ್ಯಗಳನ್ನು ನೋಡಿ ಅಧಿಕಾರಿಗಳೇ ಶಾಕ್ ಆದರು. ಅಲ್ಲಿ ಯಾವುದೇ ಕೋಳಿ ಸಾಕಾಣೆ ಅಥವಾ ವ್ಯವಸಾಯ ನಡೀತಾ ಇರಲಿಲ್ಲ. ಬದಲಿಗೆ ಅಲ್ಲೊಂದು ಅನಧಿಕೃತ ಪರವಾನಗಿ ಇಲ್ಲದ ಬೃಹತ್ ಫಾರ್ಮಾಸ್ಯೂಟಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಲೇಬಲಿಂಗ್ ಘಟಕ ರಾಜಾರೋಷವಾಗಿ ಕಾರ್ಯಾಚರಿಸ್ತಾ ಇತ್ತು. ಆ ದೊಡ್ಡ ಕೋಣೆಯಲ್ಲಿ ಸಾವಿರಾರು ಖಾಲಿ ಇಂಜೆಕ್ಷನ್ ಬಾಟಲಿಗಳು, ದೊಡ್ಡ ದೊಡ್ಡ ಇಂಜೆಕ್ಷನ್ ಫಿಲ್ಲಿಂಗ್ ಯಂತ್ರಗಳು, ಮುಚ್ಚಳಗಳು, ರಬ್ಬರ್ ಸ್ಟ್ಯಾಂಪರ್ಗಳು ಮತ್ತು ದೇಶದ ಅತ್ಯಂತ ಪ್ರತಿಷ್ಠಿತ ಬಹುರಾಷ್ಟ್ರೀಯ ಕಂಪನಿಗಳ ನಕಲಿ ಲೇಬಲ್ಗಳು ರಾಶಿ ರಾಶಿಯಾಗಿ ಬಿದ್ದಿದ್ದವು. ಸ್ನೇಹಿತರೆ, ಈ ಅಪರಾಧಿಗಳು ಮಾಡ್ತಾ ಇದ್ದ ಕೆಲಸವೇನು ಗೊತ್ತಾ? ಬೇರೆ ರಾಜ್ಯಗಳಿಂದ ಅತ್ಯಂತ ಕಡಿಮೆ ಬೆಲೆಯ, ಗುಣಮಟ್ಟವಿಲ್ಲದ ಅಥವಾ ಅವಧಿ ಮುಗಿದ ಔಷಧಿಗಳನ್ನು ಇವರು ಕಡಿಮೆ ದರಕ್ಕೆ ಖರೀದಿ ಮಾಡ್ತಾ ಇದ್ರು. ನಂತರ ಆ ದ್ರವಗಳನ್ನು ತಂದು ಈ ಬಿಡದಿಯ ಫಾರ್ಮ್ ಹೌಸ್ನಲ್ಲಿ ಹೊಸ ಬಾಟಲಿಗಳಿಗೆ ತುಂಬಿಸಲಾಗ್ತಾ ಇತ್ತು. ತದನಂತರ ಜಗತ್ತಿನ ಪ್ರಸಿದ್ಧ ಕಂಪನಿಗಳಾದ ಫೈಜರ್ನಂತಹ ಕಂಪನಿಗಳ ನಕಲಿ ಲೇಬಲ್ಗಳನ್ನು ಇವುಗಳ ಮೇಲೆ ಅಂಟಿಸ್ತಾ ಇದ್ರು. ವಿಷಾದದ ಸಂಗತಿ ಅಂದರೆ ಈ ಔಷಧಿಗಳಲ್ಲಿ ಯಾವುದೇ ರೀತಿಯ ನಿಜವಾದ ಗುಣಪಡಿಸುವ ರಾಸಾಯನಿಕ ವಸ್ತುಗಳೇ ಇರಲಿಲ್ಲ. ಇನ್ನು ಕೆಲವು ಔಷಧಿಗಳಲ್ಲಿ ತಪ್ಪು ಘಟಕಾಂಶಗಳು ಅಥವಾ ದೇಹಕ್ಕೆ ತೀವ್ರ ಹಾನಿ ಉಂಟು ಮಾಡುವ ಮಾರಕ ರಾಸಾಯನಿಕಗಳು ತುಂಬಿದ್ದವು. ಯೋಚಿಸಿ ನೋಡಿ, ಕ್ಯಾನ್ಸರ್ ಅಥವಾ ತೀವ್ರ ನಿಗಾ ಘಟಕದಲ್ಲಿ ಸಾವು ಬದುಕಿನ ನಡುವೆ ಹೋರಾಡುತ್ತಿರುವ ರೋಗಿಗೆ ಇಂತಹ ನಕಲಿ ಇಂಜೆಕ್ಷನ್ ನೀಡಿದರೆ ಆ ಜೀವ ಉಳಿಯಲು ಹೇಗೆ ಸಾಧ್ಯ? ಈ ದಂಧೆಯ ಬೇರುಗಳು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ ಸ್ನೇಹಿತರೆ, ಇದರ ಜಾಲ ಇಡೀ ದೇಶದಾದ್ಯಂತ ಹರಡಿದೆ. ಸ್ವತಃ ಕರ್ನಾಟಕದ ಆರೋಗ್ಯ ಸಚಿವ UT ಖಾದರ್ ಅವರು ತಿಳಿಸಿರುವಂತೆ ಈ ನಕಲಿ ಜಾಲವು ಒಂದು ರಾಷ್ಟ್ರವ್ಯಾಪಿ ನೆಟ್ವರ್ಕ್ ಆಗಿದೆ. ಈ ನಕಲಿ ಮತ್ತು ಅವಧಿ ಮುಗಿದ ಔಷಧಿಗಳನ್ನು ಮುಖ್ಯವಾಗಿ ಹಿಮಾಚಲ ಪ್ರದೇಶ ಮತ್ತು ತೆಲಂಗಾಣದಿಂದ ಬೆಂಗಳೂರಿಗೆ ತರಲಾಗ್ತಾ ಇತ್ತು. ಅಲ್ಲಿಂದ ತಂದ ಔಷಧಿಗಳಿಗೆ ಇಲ್ಲಿ MBC ಕಂಪನಿಗಳ ನಕಲಿ ಲೇಬಲ್ಗಳನ್ನು ಹಚ್ಚಿ
ಮರುಮಾರಾಟ ಮಾಡ್ತಾ ಇದ್ರು. ಇಷ್ಟೊಂದು ವ್ಯವಸ್ಥಿತವಾಗಿ ನಡೀತಾ ಇದ್ದ ಈ ಜಾಲದ ಹಿಂದೆ ಇದ್ದದ್ದು ಯಾರು ಗೊತ್ತಾ? ದಾಳಿ ವೇಳೆ ಪತ್ತೆಯಾದ ದಾಖಲೆಗಳ ಪ್ರಕಾರ ಈ ಫಾರ್ಮ್ ಹೌಸ್ ಸಿದ್ದಯ್ಯ ಎಂಬುವವರಿಗೆ ಸೇರಿದ್ದಾಗಿದೆ. ಅವರು ಇದನ್ನ ಪ್ರಶಾಂತ್ ಎಂಬುವವರಿಗೆ ಲೀಸ್ಗೆ ನೀಡಿದ್ರು. ಪ್ರಶಾಂತ್ ಅವರ ಸಂಬಂಧಿಕರಾದ ತೇಜಸ್ ಎಂಬುವವರು ಈ ಇಡೀ ಕರಾಳ ದಂಧೆಯನ್ನ ಮುನ್ನಡೆಸ್ತಾ ಇದ್ರು. ಆದರೆ ನಿಜವಾದ ಕಿಂಗ್ ಪಿನ್ ಬೇರೆಯೇ ಇದ್ದಾನೆ. ಹೌದು ಸ್ನೇಹಿತರೆ, ಈಗ ಈ ಕತೆಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಗುತ್ತೆ. ಬಿಡದಿಯ ಫಾರ್ಮ್ ಹೌಸ್ನಲ್ಲಿ ದಾಳಿ ನಡೆಸಿದಾಗ ಕೇವಲ ತೇಜಸ್ ಮಾತ್ರ ಸಿಕ್ಕಿಬಿದ್ದಿದ್ದಾನೆ. ಆದರೆ ಈ ಇಡೀ ವ್ಯವಸ್ಥಿತ ಜಾಲವನ್ನ ನಿಯಂತ್ರಿಸ್ತಾ ಇದ್ದ ಮುಖ್ಯ ಸೂತ್ರಧಾರಿ ಭಾರತದಲ್ಲೇ ಇಲ್ಲ. ಸಚಿವ ಯುಟಿ ಖಾದರ್ ಅವರ ಪ್ರಕಾರ ಈ ರ್ಯಾಕೆಟ್ನ ನಿಜವಾದ ಮಾಸ್ಟರ್ ಮೈಂಡ್ ಪ್ರಸ್ತುತ ದುಬೈನಲ್ಲಿ ಕುಳಿತು ಆಟವಾಡುತ್ತಿದ್ದಾನೆ. ಅಲ್ಲಿ ಕೂತು ಇಡೀ ಭಾರತಕ್ಕೆ ನಕಲಿ ಔಷಧಿ ಜಾಲವನ್ನ ವಿಸ್ತರಿಸ್ತಾ ಇದ್ದಾನೆ. ಯೋಚಿಸಿ ನೋಡಿ, ದುಬೈನಲ್ಲಿ ಐಷಾರಾಮಿ ಜೀವನ ನಡೆಸ್ತಾ ಇರುವ ಒಬ್ಬ ವ್ಯಕ್ತಿ ಇಲ್ಲಿ ಭಾರತೀಯರ ಪ್ರಾಣವನ್ನ ಒತ್ತೆ ಇಟ್ಟು ಕೋಟಿ ಕೋಟಿ ಹಣ ಗಳಿಸ್ತಾ ಇದ್ದಾನೆ. ಈ ದಂಧೆಕೋರರು ಎಷ್ಟು ಚಾಲಾಕಿಗಳಾಗಿದ್ರು ಅಂದರೆ ಜನರಿಗೆ ಮತ್ತು ಆಸ್ಪತ್ರೆಗಳಿಗೆ ಯಾವುದೇ ಅನುಮಾನ ಬರಬಾರದು ಎಂದು ಔಷಧಿಯ ಬಾಟಲಿಗಳ ಮೇಲೆ ಸುಳ್ಳು QR ಕೋಡ್ಗಳನ್ನು ಪ್ರಿಂಟ್ ಮಾಡಿದ್ದರು. ಆದರೆ ಅಧಿಕಾರಿಗಳು QR ಕೋಡ್ಗಳನ್ನು ಸ್ಕ್ಯಾನ್ ಮಾಡಲು ಪ್ರಯತ್ನಿಸಿದಾಗ ಆ ಎಲ್ಲ ಕೋಡ್ಗಳು ಕೆಲಸ ಮಾಡ್ತಾ ಇರಲಿಲ್ಲ. ಅವು ಕೇವಲ ನಕಲಿ ಚಿತ್ರಗಳಾಗಿದ್ದವು. ಅದಕ್ಕಿಂತ ದೊಡ್ಡ ಶಾಕಿಂಗ್ ವಿಷಯ ಏನಂದರೆ, ದಾಳಿಯ ವೇಳೆ ಸಿಕ್ಕಿಬಿದ್ದ ಔಷಧಿಗಳ ಮೌಲ್ಯ ಕೇಳಿದರೆ ನಿಮ್ಮ ತಲೆ ತಿರುಗುತ್ತೆ. ಅಲ್ಲಿ ಸಿಕ್ಕ ಪ್ರತಿಯೊಂದು ಇಂಜೆಕ್ಷನ್ನ ಬೆಲೆ ಲಕ್ಷಾಂತರ ರೂಪಾಯಿಗಳು. ಬನ್ನಿ, ಇವರು ನಕಲಿ ಮಾಡಿದ್ದ ಆ ಪ್ರಮುಖ ಔಷಧಿಗಳು ಯಾವುವು ಎಂಬುದನ್ನು ತಿಳಿಯೋಣ. ಸೆಫಿಯಾ ವಿಜೆಂಟ್ ಇಂಜೆಕ್ಷನ್. ಒಟ್ಟು 5640 ಇಂಜೆಕ್ಷನ್ಗಳು ಪತ್ತೆಯಾಗಿದ್ದವು. ಇವುಗಳ ಮೌಲ್ಯ ಬರೋಬ್ಬರಿ 3.38 ಕೋಟಿ ರೂಪಾಯಿಗಳು. ಹೆಜ್ಲಾಮ್ 1531 ಇಂಜೆಕ್ಷನ್ಗಳು ಸಿಕ್ಕಿದ್ದು, ಇದರ ಮೌಲ್ಯ 52,24,000. ಅವಧಿ ಮುಗಿದ ಔಷಧಿಗಳ 30 ಬಾಕ್ಸ್ಗಳು, ಬರೋಬ್ಬರಿ 35 ಲಕ್ಷ ರೂಪಾಯಿ ಮೌಲ್ಯದ ಎಕ್ಸ್ಪೈರ್ಡ್ ಔಷಧಿಗಳು. ಎಂಬ್ಲಾವಿಯೋ ಫೈಸರ್ ಲಿಮಿಟೆಡ್ ಹೆಸರಿದ್ದ 264 ಇಂಜೆಕ್ಷನ್ಗಳು, ಮೌಲ್ಯ 20.59 ಲಕ್ಷ ರೂಪಾಯಿ. ಇದರೊಂದಿಗೆ ಟಿಗಿಂಟ್ IV, ಟಿಗ್ನೆಟ್, ಆಸ್ಟ್ರಿಯೋ ಮತ್ತು ಟ್ರೇಸಮ್ನಂತಹ ಜೀವ ಉಳಿಸುವ ಪ್ರಮುಖ ಇಂಜೆಕ್ಷನ್ಗಳು ಇಲ್ಲಿ ಪತ್ತೆಯಾಗಿವೆ. ಒಟ್ಟು ಮೌಲ್ಯ ಬರೋಬ್ಬರಿ 4.91 ಕೋಟಿ ರೂಪಾಯಿಗಳು. ಸ್ನೇಹಿತರೆ, ಈಗ ಇಲ್ಲಿ ಅತ್ಯಂತ ಪ್ರಮುಖವಾದ ಪ್ರಶ್ನೆ ಬರುತ್ತೆ. ಈ ನಕಲಿ ಇಂಜೆಕ್ಷನ್ಗಳು ಆಸ್ಪತ್ರೆಗಳನ್ನು ಹೇಗೆ ತಲುಪಿದವು? ದೊಡ್ಡ ದೊಡ್ಡ ವೈದ್ಯರು ಮತ್ತು ಆಸ್ಪತ್ರೆಯ ಆಡಳಿತ ಮಂಡಳಿ ಇವುಗಳನ್ನು ಯಾಕೆ ಖರೀದಿಸಿದವು? ಅದಕ್ಕೆ ಕಾರಣ ಅತಿಯಾದ ರಿಯಾಯಿತಿ. ಹೌದು, ಈ ನಕಲಿ ಜಾಲವು ಆಸ್ಪತ್ರೆಗಳು ಮತ್ತು ಮೆಡಿಕಲ್ ಸ್ಟೋರ್ಗಳಿಗೆ ಮಾರುಕಟ್ಟೆ ದರಕ್ಕಿಂತ ಬರೋಬ್ಬರಿ 50% ವರೆಗೆ ರಿಯಾಯಿತಿ ದರದಲ್ಲಿ ಔಷಧಿಗಳನ್ನು ಮಾರಾಟ ಮಾಡ್ತಾ ಇದ್ರು. ಆಸ್ಪತ್ರೆಗಳು ಸಹ ಹೆಚ್ಚಿನ ಲಾಭದ ಆಸೆಗೆ ಬಿದ್ದು ಇವರಿಂದ ಔಷಧಿಗಳನ್ನು ಖರೀದಿಸಿವೆ. ಆದರೆ ಅವರು ಮರೆತದ್ದು ಏನು ಗೊತ್ತಾ? ತಾವು ಉಳಿಸುವ ಕೆಲವು ರೂಪಾಯಿಗಳಿಗಾಗಿ ಅಮಾಯಕ ರೋಗಿಗಳ ಪ್ರಾಣವನ್ನೇ ಒತ್ತೆ ಇಡುತ್ತಿದ್ದಾರೆ ಎಂಬ ಕಠೋರ ಸತ್ಯವನ್ನ. ಹಾಗಾದರೆ ನಾವೇನು ಮಾಡಬೇಕು? ನಮ್ಮನ್ನು ನಾವು ಹೇಗೆ ರಕ್ಷಿಸಿಕೊಳ್ಳಬೇಕು? ಸ್ನೇಹಿತರೆ, ಈ ಕೆಳಗಿನ 4 ನಿಯಮಗಳನ್ನು ನೀವು ಕಡ್ಡಾಯವಾಗಿ ಪಾಲಿಸಬೇಕು. QR ಕೋಡ್ ಪರೀಕ್ಷೆ ಮಾಡಿ. ಭಾರತದಲ್ಲಿ ಮೊದಲ 300 ದೊಡ್ಡ ಔಷಧಿ ಬ್ರ್ಯಾಂಡ್ಗಳ ಮೇಲೆ ಕಡ್ಡಾಯವಾಗಿ QR ಕೋಡ್ ಇರುತ್ತೆ. ಯಾವುದೇ ದುಬಾರಿ ಔಷಧಿ ಖರೀದಿಸುವಾಗ ಮೊಬೈಲ್ನಲ್ಲಿ ಸ್ಕ್ಯಾನ್ ಮಾಡಿ. ಮಾಹಿತಿ ಅಸಲಿಯೇ ಎಂದು ಖಚಿತಪಡಿಸಿಕೊಳ್ಳಿ. ಸ್ಪೆಲ್ಲಿಂಗ್ ತಪ್ಪುಗಳನ್ನು ಗಮನಿಸಿ. ನಕಲಿ ಔಷಧಿ ತಯಾರಿಕರು ಪ್ಯಾಕಿಂಗ್ ಮೇಲಿನ ಇಂಗ್ಲಿಷ್ ಪದಗಳಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತಾರೆ. ಉದಾಹರಣೆಗೆ, ಫೈಸರ್ ಬದಲಿಗೆ ಈ ರೀತಿ ಫೈಸರ್ ಅಂತ ಬರೆದಿರಬಹುದು. ಅದನ್ನು ಸೂಕ್ಷ್ಮವಾಗಿ ಗಮನಿಸಿ. ಬಣ್ಣ ಮತ್ತು ವಿನ್ಯಾಸದ ವ್ಯತ್ಯಾಸ. ನೀವು ನಿಯಮಿತವಾಗಿ ಬಳಸುವ ಔಷಧಿಯ ಬಣ್ಣ ಅಥವಾ ವಿನ್ಯಾಸದಲ್ಲಿ ಸಣ್ಣ ಬದಲಾವಣೆ ಕಂಡರೂ ವೈದ್ಯರನ್ನ ಸಂಪರ್ಕಿಸಿ. ಪಕ್ಕಾ ಬಿಲ್ ಕೇಳಿ. ಮೆಡಿಕಲ್ ಶಾಪ್ನಲ್ಲಿ ಔಷಧಿ ಖರೀದಿಸಿದಾಗ ಬ್ಯಾಚ್ ಸಂಖ್ಯೆ ಮತ್ತು ಎಕ್ಸ್ಪೈರಿ ದಿನಾಂಕವಿರುವ ಕಂಪ್ಯೂಟರೈಸ್ಡ್ ಪಕ್ಕಾ ಬಿಲ್ಲನ್ನೇ ಪಡೆಯಿರಿ. ಈಗ ಈ ಹಗರಣ ಬಯಲಿಗೆ ಬಂದ ನಂತರ ಸರ್ಕಾರ ಮತ್ತು ಕಾನೂನು ಇಲಾಖೆ ಅತ್ಯಂತ ಕಠಿಣ ಕ್ರಮಗಳನ್ನು ಕೈಗೊಳ್ತಾ ಇದೆ. ಈಗಾಗಲೇ ತಾವರೆಕೆರೆ ಪೊಲೀಸ್ ಠಾಣೆಯಲ್ಲಿ ಅಧಿಕೃತ ದೂರು ದಾಖಲಾಗಿದ್ದು ಪೊಲೀಸರು ಮತ್ತು FDA ಜಂಟಿ ತನಿಖೆ ನಡೆಸ್ತಾ ಇದ್ದಾರೆ. ಸ್ನೇಹಿತರೆ, ಹಣ ಯಾರಿಗೆ ತಾನೇ ಬೇಡ ಹೇಳಿ? ಆದರೆ ಕೇವಲ 5-10 ರೂಪಾಯಿಗಳ ಆಸೆಗೆ ಬಿದ್ದು ನಂಬಿ ಬಂದ ರೋಗಿಗಳ ಪ್ರಾಣ ಕಬಳಿಸುವ ಇಂತಹ ರಾಕ್ಷಸರನ್ನ ಮನುಷ್ಯರು ಅನ್ನೋದಕ್ಕೆ ಸಾಧ್ಯವೇ? ಔಷಧಿ ಎನ್ನುವುದು ರೋಗಿಗಳ ಪಾಲಿಗೆ ಕೊನೆಯ ಭರವಸೆ. ಆ ಭರವಸೆಯಲ್ಲೇ ವಿಷ ತುಂಬುವ ದಂಧೆಕೋರರಿಗೆ ಕಾನೂನು ಅತ್ಯಂತ ಕಠಿಣ ಶಿಕ್ಷೆ ನೀಡಲೇಬೇಕು. ಈ ದೃಶ್ಯ ನಮ್ಮ ಕಣ್ಣು ತೆರೆಸಬೇಕು. ಇನ್ನು ಮುಂದೆ ಔಷಧಿ ತೆಗೆದುಕೊಳ್ಳುವಾಗ ಜಾಗರೂಕರಾಗಿರಿ. ನಿಮ್ಮ ಈ ಒಂದು ಜಾಗರೂಕತೆ ನಿಮ್ಮ ಹೆತ್ತವರ ಅಥವಾ ನಿಮ್ಮ ಮಗುವಿನ ಪ್ರಾಣ ಉಳಿಸಬಹುದು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.